ಕೋಟಿ ಲೀಟರ್ ನೀರು ನಮ್ಮ ದೇಶದ ಸಂಪತ್ತು ಉಳಿಸ್ಬೋದಲ್ವ? ಅಲ್ಲ, ನಿಮಗೆ ನಾವು ಬರೀ ನೀರು ಉಳಿಸೋದು ಒಂದೇ ಅಲ್ಲ, ಅಲ್ಲಿ ನಾವು ನೀರು ಉಳಿಸೋದು ಒಂದೇ ಯೋಚನೆ ಮಾಡಬಾರ್ದು. ಇನ್ನೂ ಒಂದಿದೆ, ಅದಕ್ಕಿಂತ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ನಾವು 90% ನೀರು ಉಳಿಸ್ತೀವಿ. ಎರಡನೇದೇನು ಅಂದರೆ, ಈಗ ಅದು ಇವ್ರು ಮಾಡಿರೋಂಥ ಈ ಕಾನ್ಸೆಪ್ಟು 12 ಅಡಿ ಅಥವಾ 13 ಅಡಿ ಮೇಲಿಂದ ನೀರು ಬೀಳುತ್ತೆ. ಸೊ ನ್ಯಾಚುರಲ್ಲಾಗಿ ನಿಮಗೆ ಮಳೆ ಏನು ಬೀಳುತ್ತೆ, ನೈಟ್ರೋಜನ್, ಆಕ್ಸಿಜನ್ ಇವೆಲ್ಲ ಜೊತೆಲಿ ಸೇರಿ ಬೀಳೋದ್ರಿಂದ ನಿಮಗೆ ಮಳೆಗಾಲದಲ್ಲಿ ಗಿಡಗಳು ಯಾವ ಥರ ಫಾಸ್ಟಾಗಿ ಗ್ರೋತ್ ಇರುತ್ತೆ, ಅದೇ ಥರ ಗ್ರೋತ್ ಇರುತ್ತೆ ನಿಮಗೆ ಗಿಡಗಳು. ಆಮೇಲೆ ಯಾವುದೇ ರೀತಿಯಾದ ನಿಮಗೆ ಕ್ರಿಮಿಕೀಟಗಳು ಇರಲ್ಲ ಅದ್ರ ಮೇಲೆ. ಮತ್ತು ನಿಮಗೆ ನ್ಯಾಚುರಲ್ಲಾಗೆ ಜೀವಾಮೃತ ಆಗಲಿ ಅಥವಾ ಗೋಕೃಪಾಮೃತ ಇದನ್ನೆಲ್ಲ ಸ್ಪ್ರೇ ಮಾಡಲಿಕ್ಕೆ ತುಂಬ ಸುಲಭ. ನಿಮಗೆ 4 ನಿಮಿಷದಲ್ಲಿ ನೀರು ಜೊತೆ ಎಲ್ಲ ಹೊಟ್ಟೋಗುತ್ತೆ ನಿಮಗೆ. ಆಮೇಲೆ ನಾವೇನು ಬೂಸ್ಟರ್ಸ್ ಅಂತ ಕರಿತೀವಿ ನಮ್ಮಲ್ಲಿ, ನ್ಯಾಚುರಲ್ ಬೂಸ್ಟರ್ಸು. ಸೊ ಅಮಿನೋ ಆ್ಯಸಿಡ್ ಅಂದರೆ ವೇಸ್ಟ್ ಮೀನನ್ನ 20 ದಿವಸ ನೆನೆ ಹಾಕಿ ಅದನ್ನು ಇದ್ರ ಜೊತೆ ವೆಂಚುರಿ ಮೂಲಕ ಕೊಟ್ಬಿಟ್ರೆ ಆ ಕೆಲಸನೂ ನೀರಿನ ಜೊತೆ ಮುಗಿದೋಗುತ್ತೆ. ಅಥವಾ ನಮಗಿನ್ನೂ ಬಿಲ್ಲೋಪತ್ರೆದು ಕಾಯಿ, ನಮ್ಮ ಇವರು ಕನ್ನೇರಿ ಮಠದ ಸ್ವಾಮೀಜಿಗಳು ಹೇಳಂಗೆ ಬಿಲ್ಲೋಪತ್ರೆ ಕಾಯಿನ ನೆನೆಸಿ ಹಾಕಿ ಸೊ ಅದನ್ನು ಅದ್ರ ಜೊತೆ ಕೊಟ್ಬಿಟ್ರೆ ನಿಮಗೆ ಸಿಂಪಡಣೆ ಟೈಮೂ ಇರಲ್ಲ. ಅದಕ್ಕೋಸ್ಕರ ನಾವು ಏನೋ ಒಂದು ಮಿಷಿನ್ ಇಟ್ಕೊಬೇಕು, ಸಿಂಪಡಣೆ ಮಾಡಬೇಕು ಅನ್ನಂಗಿರಲ್ಲ. ಇದು ಯಾವುದು ಹೆಲ್ತಿಗೆ ಹಾರ್ಮ್ ಇಲ್ಲ, ಎಲ್ಲ ಒಳ್ಳೆಯದೇನೆ ಹೆಲ್ತಿಗೆ. ಸೊ ಹೀಗಿರೋದ್ರಿಂದ ನಮ್ಮದು ಅಡ್ವಾಂಟೇಜ್ ಜಾಸ್ತಿ, ರೈತರಿಗೆ ಕೆಲಸ ಜಾಸ್ತಿ ಇರಲ್ಲ. ಸೊ ಆ ಟೈಮ್ನ ಬೇರೆದಕ್ಕೆ ಉಪಯೋಗಿಸ್ಕೊಬೋದು. ನೀವು ನೀರು ಕೊಡೋದೇ ಒಂದು ದೊಡ್ಡ ಕೆಲಸ ಮಾಡಿಕೊಂಡ್ರೆ, ಫ್ಲಡ್ ಇರಿಗೇಷನ್ ಮಾಡೋದು ಅಥವಾ ಡ್ರಿಪ್ ಮಾಡಿದ್ರೆ, ನಮಗೆ ಈಗ ಡ್ರಿಪ್ ಇರಿಗೇಷನ್ನು ಬೋರ್ವೆಲ್ಲಿಂದ ಡೈರೆಕ್ಟ್ ನೀರು ಗಿಡಗಳಿಗೆ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಅದರಲ್ಲಿ, ಯಾಕೆಂದರೆ ಮುಂಚೆಲ್ಲ ಬಾವಿಗಳಿರೋವು, ಬಾವಿಗಳಲ್ಲಿ ಹಾವು, ಕಪ್ಪೆ, ಇದು ಆಮೆ ಎಲ್ಲ ಪಾಚಿ ಎಲ್ಲ ಇರೋದು. ಆ ನೀರನ್ನ ಫರ್ಟೈಲ್ ಮಾಡೋದು, ನೀರನ್ನ ಅವಕ್ಕೊಂದು ಜೀವ ಕೊಟ್ಬಿಟ್ಟು ನಾವು ಗಿಡಗಳಿಗೆ ನೀರು ಕೊಡ್ತಾಯಿದ್ವಿ, ಚೆನ್ನಾಗಿ ಬೆಳೀತಾವೆ ಗಿಡಗಳು. ಈಗ ಬೋರಿಂದ ಅದು ನಿರ್ಜೀವ ಜಲ, ಅದು ಡೈರೆಕ್ಟಾಗಿ ತೊಗೊಂಡೊಬ್ರು ಡ್ರಿಪ್ಪಲ್ಲಿ ಕೊಟ್ಬಿಡ್ತಾರೆ ಅದನ್ನು. ಸೊ ನನಗೆ ಗೊತ್ತಿಲ್ಲ ಅದು ಹೆಂಗೆ ವರ್ಕ್ ಆಗ್ತವೆ ಅದು ನೀರು ಯಾವ ಥರ. ನನಗೆ ಅದೊಂದು ದೊಡ್ಡ ಪ್ರಶ್ನೆಗೆ ಉಳ್ಕೊಂಡಿದ್ದೀನಿ ನನಗೆ ಈಗಲೂ. ಆ ಥರ ನೀರು ಕೊಟ್ಟರೆ ಗಿಡಗಳಿಗೆ ಹೆಂಗೆ ಬೆಳೀತವೆ ಗಿಡಗಳು, ಹೇಗೆ ಸಾಧ್ಯ ಗಿಡಗಳು ಬೆಳೀಲಿಕ್ಕೆ? ಆಮೇಲೆ ಈಗ ನಾವು ಏನು ನ್ಯಾಚುರಲ್ಲಾಗಿ ಈಗ ನಾವು ಮರಗಳನ್ನೆಲ್ಲ ಕಟ್ ಮಾಡಿ ನೆಲಕ್ಕೆ ಹಾಕ್ತೀವಿ. ನಾವು ಡ್ರಿಪ್ ಇರಿಗೇಷನ್ ಮಾಡೋದಕ್ಕೆ ಅದರಲ್ಲಿ ಬುಡಕ್ಕೆ ಮಾತ್ರ ನೀರು ಬೀಳುತ್ತೆ, ಉಳಿದಿದ್ದ ಕಡೆಗೆಲ್ಲ ನೀರು ಬೀಳಲ್ಲ ಅದು. ಸೊ ಅದು ಕಳಿಯೋಲ್ಲ, ಇದು ಕೊಳೆಯೋದಲ್ಲ, ಕಳಿಯೋದು. ಸೊ ಕಳಿಯಲ್ಲ ಅದು, ಕಳಿತು ಗೊಬ್ಬರ ಆಗಲ್ಲ ಅದು. ಆಮೇಲೆ ಸೂಕ್ಷ್ಮ ಜೀವಿಗಳಿಗೂ ನಿಮಗೆ ಅದಕ್ಕೆ ಬೇಕಾದಂಥ ನಿಮಗೆ ಆಹಾರ ಸಿಗಲ್ಲ ಅದಕ್ಕೆ, ಅದು ಕಳ್ತಿಲ್ಲ ಅಂದರೆ. ಹಾಗಾಗಿ ಈ ಸಿಸ್ಟಮ್ ಬಂದ್ಬಿಟ್ಟು ಈಗ ನಿಮ್ಮ ವೆಂಕಟೇಶ್ ಅವರ ತೋಟದಲ್ಲಿ ನೋಡಿದ್ರೆ ಇದನ್ನು ಲೈವ್ ಆಗಿ. ಹೌದು. ಮತ್ತು ಅವರು ಇದು ನಿಮ್ಗೆ ಅಲ್ಲಿ ಏನು ಅನ್ನಿಸ್ತು ನಿಮ್ಗೆ ಅದು ನೋಡುವಾಗ? ಅಲ್ಲ, ನನಗೆ ಅದನ್ನು ನೋಡಿದಾಗ ಅವ್ರು ಅಡಿಕೆ ತೋಟಕ್ಕೆ ಮಾಡಿದ್ದಾರೆ. ಇಲ್ಲ, ಅವರು ಅದು ಟ್ರಯಲ್ಗೆ ಅಂತಲೇ ಮಾಡಿದ್ದಾರೆ, ಅಂದರೆ ರಿಸರ್ಚ್ ಪರ್ಪಸ್ಗೆ ಅರ್ಧ ಎಕರೆಗೆ ಮಾಡಿಬಿಟ್ಟಿದ್ದಾರೆ. ಮಾಡಿ ಎಷ್ಟು ವರ್ಷ ಆಯ್ತದು? ಅವ್ರು ಮಾಡಿ ಆಲ್ರೆಡಿ ಒಂದು 4 ರಿಂದ 5 ವರ್ಷ ಆಗಿದೆ. ಅದಕ್ಕೆ ಅದೇ ಪ್ರಾಕ್ಟೀಸೇ ನಡೀತಾ ಇದೆ. ಎಲ್ಲೂ ಚೋಕ್ ಆಗೋದು, ಬ್ಲಾಕ್ ಆಗೋದು ಅಂತ ಏನೂ ಇಶ್ಯೂಸ್ ಇಲ್ಲ, ಏನೂ ಇಲ್ಲ. ಸೊ ನಮಗೆ ಅವರು ಈಗ 4 ನಿಮಿಷ 5 ನಿಮಿಷನೇ ಕೊಡ್ತಾ ಇದ್ದಾರೆ 1 ಎಕರೆಗೆ. ಹೌದು. ಈಗ ನನಗೆ ನಂದು ಇನ್ನೊಂದೇನೆಂದರೆ, ಈಗ ಬೋರ್ವೆಲ್ದು ನಾನೇನು ಮಾಡಿದ್ದೀನಿ, ಫಿಲ್ಟ್ರೇಷನ್ ಸಿಸ್ಟಮ್ ಮಾಡಿದ್ದೀನಿ. ನ್ಯಾಚುರಲ್ ಫಿಲ್ಟರ್ ಆಗುತ್ತೆ ಅದು. ಸೊ ನೀವು ಬೋರ್ವೆಲ್ ರೀಚಾರ್ಜ್ಗೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ಒಂದು ಇದ್ಲು ಹಾಕಿದ್ದೀನಿ. ಸೊ ನಾನು 3000 ಲೀಟ್ರ್ ಟ್ಯಾಂಕಲ್ಲಿ ಇದೆಲ್ಲ ತುಂಬಿಸಿದ್ದೀನಿ ಪೂರ್ತಿ. ನೆಕ್ಸ್ಟ್ ಅದು 6000 ಲೀಟರ್ಸ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ನೀರು. ಸೊ ನಾನು ಈ ಕೆಲವೊಂದು ಉಪ್ಪಿನಂಶ ಇದನ್ನೆಲ್ಲ ತೆಗೆದಾಕ್ಬಿಡುತ್ತೆ ನೀರಿಂದ. ಸೊ ನಿಮಗೆ ಭೂಮಿ ಬೆಳ್ಳಗಾಗೋದು, ಆಬ್ವಿಯಸ್ಲಿ ನೀವು ಬೋರಿಂದ ಕೊಟ್ಬಿಟ್ರೆ ಡೈರೆಕ್ಟಾಗಿ ಭೂಮಿ ಎಲ್ಲ ಸ್ಕೇಲಿಂಗ್ ಆಗೋಗ್ಬಿಡುತ್ತೆ. ಸೊ ಆ ನೀರಲ್ಲಿ ನಿಮಗೇನೂ ಸತ್ವಾಂಶ ಇರಲ್ಲ ಅದರಲ್ಲಿ, ಆ ನೀರು ಕೊಡೋದ್ರಿಂದ. ಸೊ ನಾನು ಇದನ್ನು ಫಿಲ್ಟ್ರೇಷನ್ ಮಾಡಿಕೊಡೋದ್ರಿಂದ ಇದು ನೀರು ತುಂಬ ಗಿಡಗಳು ಬೆಳೀಲಿಕ್ಕೆ ಒಂಥರ ಬೂಸ್ಟರ್ ಥರ ಕೆಲಸ ಮಾಡುತ್ತದು. ಆಮೇಲೆ ನಾನು ಕೃಷಿ ಹೊಂಡ ಮಾಡಿರೋದ್ರಲ್ಲಿ, ಸೊ ಅದರಲ್ಲಿ ಮೀನು, ಗಪ್ಪೀಸ್ ಮೀನು, ಈ ವಿಷಯ ನಾನು ಇನ್ನೊಂದು ಹೇಳಬೇಕು. ಈ ವೆಂಕಟೇಶ್ ಅವರು ಒಂದು ಸಿಮೆಂಟ್ ರಿಂಗಲ್ಲಿ 3 ಫೀಟ್ ಡಯಾಮೀಟರ್ 2 ರಿಂಗಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಗಪ್ಪೀಸ್ ಮೀನು ಬಿಟ್ಟಿದ್ದಾರೆ. ಸೊ ಇದು ಅಕ್ವೇರಿಯಂ ಫಿಶ್ಶು, ಮರಿ ಹಾಕೋದು ಡೈರೆಕ್ಟಾಗಿ, ಮೊಟ್ಟೆ ಇಡಲ್ಲ, ಮರಿ ಹಾಕೋ ಮೀನದು. ಅದರೊಳಗಡೆಗೆ ಅದು ನೀರು ಎಷ್ಟು ಫರ್ಟೈಲ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಅವರು ಅದರೊಳಗಡೆಗೆ ಒಂದು ದಾಸವಾಳದ ಕಡ್ಡಿ ತೊಗೊಂಡೋಗಿ ಹಾಕಿದ್ದಾರೆ ಕಟ್ ಮಾಡಿ. ಅದು ಇವಾಗ ಬೇರೆ ಬಿಟ್ಬಿಟ್ಟು ಹೂವು ಬಿಡ್ತಾ ಇದೆ.
ಮಣ್ಣಿನ ಕನೆಕ್ಷನ್ ಇಲ್ಲ ಅದಕ್ಕೆ, ಡೈರೆಕ್ಟ್ ನೀರು ಒಳಗಡೆ ಒಂದು ದಾಸವಾಳದ ಕಡ್ಡಿ ಹಾಕಿದ್ದಾರೆ. ಸೊ ಅದು ಫರ್ಟೈಲ್ ಆಗಿ ಅಷ್ಟು ಫರ್ಟೈಲ್ ಮಾಡ್ತವೆ ಮೀನುಗಳು. ಸೊ ಅಂದರೆ ನಮ್ಮ ಗಿಡಗಳಿಗೆ ಎಷ್ಟು ಒಳ್ಳೇದಾಗ್ಬೋದು. ಒಂದು ಸಣ್ಣ ಉದಾಹರಣೆ ನೀವು ಗಮನಿಸಿದ ಒಂದು ಚಿಕ್ಕ ಉದಾಹರಣೆ ಅದು, ನಾನು ಅಬ್ಸರ್ವ್ ಮಾಡಿರೋದು ಅದನ್ನು. ಓಕೆ, ಹಾಗಾಗಿ ಈ ಥರ ವೆಂಕಟೇಶ್ ಅವರ ಮಾದರಿ ನಿಮಗೆ ಇಷ್ಟ ಆಯಿತು, ಅದನ್ನೇ ನೀವು ಅವರು ನಿಮಗೆ ತಾಂತ್ರಿಕವಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹೌದು, ಅದಕ್ಕೆ ಬೇಕಾದ ಸಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೀವು ಕೊಡ್ತಾ ಇದ್ದಾರೆ. ಹೌದು, ನಿಮ್ಮ ಕೃಷಿ ಭೂಮಿಯಲ್ಲಿ ನೀವು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಹೌದು. ಓಕೆ, ಇದು ವೆಂಕಟೇಶ್ ಅವ್ರದ್ದು ನೀರಿನ ಉಳಿತಾಯದ ಬಗ್ಗೆ ಅಲ್ಲಿ ನೀವು ನಿಮ್ಗೆ ಇಷ್ಟವಾದಂಥ ಕಾನ್ಸೆಪ್ಟನ್ನ ಪಿಕ್ ಮಾಡ್ಕೊಂಡ್ರಿ. ಹೌದು. ಅದೇ ಥರದಲ್ಲಿ ನೀವು ಕೃಷಿ ಅಂದರೆ ಒಂದು ಹಸು ಇರಬೇಕು, ದೇಸಿ ಹಸು ಇರಬೇಕಂತ ನಿಮ್ಗೆ ಅನ್ನಿಸ್ತು. ಹೌದು. ಅದರ ಬಗ್ಗೆ ನೀವು ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಳ್ಬೇಕಂತ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿನ ಶೇರ್